ಚಿಕ್ಕೋಡಿಯ ಬಸವ ವೃತ್ತದಲ್ಲಿರುವ ಅಂಬೇಡ್ಕರ್ ಅವರ 124ನೇ ಜಯಂತಿಯ ಅಂಗವಾಗಿ ಸಂಸದ ಪ್ರಕಾಶ್ ಹುಕ್ಕೇರಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಸಲ್ಲಿಸಿ ವಾಪಸ್ಸಾಗ್ತಿದ್ದಾಗ ಕಾಲ್ಜಾರಿ ಬಿದ್ದಿದ್ದಾರೆ. ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಸಂಸದರು ಜಾರಿ ಬಿದ್ದರು. ಕೂಡಲೇ ಅವರನ್ನು ಅಧಿಕಾರಿಗಳು ಹಿಡಿದು ಮೇಲೆತ್ತಿದ್ರು. ಇನ್ನು ಸ್ಥಳದಲ್ಲಿ ಅಧಿಕಾರಿಗಳು ಸರಿಯಾದ ಸ್ವಚ್ಛತೆ ಕೈಗೊಳ್ಳದೆ ಇರೋದೇ ಸಂಸದರು ಬೀಳೋದಕ್ಕೆ ಕಾರಣ ಅನ್ನೋ ಮಾತುಗಳು ಕೇಳಿಬಂದಿದೆ. ನಂತರ ಸಂಸದರು ಸ್ಥಳದಲ್ಲಿಯೇ ಇದ್ದ ಅಧಿಕಾರಿಗಳನ್ನು ತರಾಟೆಗೂ ತೆಗೆದುಕೊಂಡರು. ಚಿಕ್ಕೋಡಿಯ ಬಸವ ವೃತ್ತದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಅಂಬೇಡ್ಕರ್ ಅವರ 124ನೇ ಜಯಂತಿಯ ಅಂಗವಾಗಿ ಸಂಸದ ಪ್ರಕಾಶ್ ಹುಕ್ಕೇರಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಸಲ್ಲಿಸಿ ವಾಪಸ್ಸಾಗ್ತಿದ್ದಾಗ ಕಾಲ್ಜಾರಿ ಬಿದ್ದಿದ್ದಾರೆ. ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಸಂಸದರು ಜಾರಿ ಬಿದ್ದರು. ಕೂಡಲೇ ಅವರನ್ನು ಅಧಿಕಾರಿಗಳು ಹಿಡಿದು ಮೇಲೆತ್ತಾರೆ. ಇನ್ನು ಸ್ಥಳದಲ್ಲಿ ಅಧಿಕಾರಿಗಳು ಸರಿಯಾದಂಥ ಸ್ವಚ್ಛತೆಯನ್ನು ಕೈಗೊಳ್ಳದೆ ಇರೋದೇ ಸಂಸದರು ಬೀಳೋದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ಕಾರಣ ಅಲ್ಲಿ ಒಂದಷ್ಟು ನೀರು ನಿಂತಿತ್ತು. ಹೀಗೆ ಮೆಟ್ಟಿಲಿಂದ ಇಳಿಯುವಾಗ ಸಂಸದರು ಜಾರಿ ಬಿದ್ದರು ಅನ್ನುವಂಥದ್ದು. ಆಗ ಅಧಿಕಾರಿಗಳನ್ನು ಹುಕ್ಕೇರಿ ತರಾಟೆಗೆ ಕೂಡ ತೆಗೆದುಕೊಂಡರು.